ಓ ಇವತ್ತು ಇಂಟರ್ವ್ಯೂ ಇದೆ ಅಲ್ವಾ? ಹಲೋ, ಒಬ್ಬೊಬ್ಬರನ್ನೇ ಹೊಳಗೆ ಕಳಿಸಿ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಅದೆಂತ ಗೊತ್ತುಂಟ ಮೇಡಮ್, ನನ್ನ ಬಗ್ಗೆ ನಾನು ಎಲ್ಲಿ ಕೂಡ ಹೇಳಿಕೊಳ್ಳುವುದಿಲ್ಲ, ಜಂಬ ಅಂತ ತಿಳ್ಕೊತಾರೆ. ಅದಕ್ಕೆ ಎಲ್ಲ ಡೀಟೇಲ್ಸ್ ಈ ಫೈಲಲ್ಲಿ ಉಂಟು. ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ? ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಆಫೀಸ್ ಟೈಮ್ ಇರೋದು 9 ಗಂಟೆಗೆ, ಕರೆಕ್ಟ್ ಟೈಮಿಗೆ ಬಂದ್ಬಿಡು. 9 ಗಂಟೆಗ? ಅದೆಂತ ಗೊತ್ತುಂಟ ಮೇಡಮ್, ನಾನು ಹೇಳುದೇ 9 ಗಂಟೆಗೆ. ಸರಿ, ಹಲ್ಲುಚ್ಚದೆ ಬರ್ತೀನಿ, ಪರವಾಗಿಲ್ಲ ಅಲ್ಲ? ಆಯ್ತು ಬಿಡು. ನಿನ್ ಮಾರ್ಕ್ಸ್ಗೆ, ನಿನ್ ಟ್ಯಾಲೆಂಟ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಸರಿಯಾಗಿ 10 ಗಂಟೆಗೆ ಬಂದ್ಬಿಡು. ಓ, 10 ಗಂಟೆಗೆ ಸ್ನಾನ ಮಾಡಿ ತಿಂಡಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಕಷ್ಟ ಆಗ್ತದ ಅಂತ ಮೇಡಮ್. ಸರಿ, 10 ಗಂಟೆಗೂ ಆಗಲ್ವಾ? ನಂಗೂ ಬೇಡ, ನಿಂಗೂ ಬೇಡ. ಅಲ್ಲ, ನಂಗೆ ಬೇಕು ಮೇಡಮ್. ಹೋಗ್ಲಿ, 11 ಗಂಟೆಗಾದ್ರೂ ಬಾ. 11 ಗಂಟೆಗೆ ಅಂತ ಗೊತ್ತುಂಟ ಮೇಡಮ್, ತಿಂಡಿ ಆದ ಕೂಡಲೇ ಒಂದು ಒಳ್ಳೆ ಕಾಫಿ ಮಾಡಿ ಕುಡಿಯೋದು ಅಭ್ಯಾಸ. ಕುಡಿಲಿಲ್ಲ ಅಂದ್ರೆ ವರ್ಕ್ ಮಾಡೋ ಮೂಡೇ ಇರಲ್ಲ ಅಂತೀನಿ. ಹೋಗ್ಲಿ, 12 ಗಂಟೆಗೆ ಬಾರು. ಓ ಮೇಡಮ್, ನಿಮ್ಗೆ ಗೊತ್ತುಂಟಾ ಗೊತ್ತಿಲ್ವಾ ಅಂತ ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಸೂಪರ್ ಸ್ಟಾರ್ 12 ಗಂಟೆಗೆ ರೀಟೆಲಿಕಾಸ್ಟ್ ಉಂಟು, ಅದನ್ನ ನಾನು ನೋಡ್ಲೇಬೇಕು. ನೋಡಿ ನೋಡಿ ಅಭ್ಯಾಸ ಆಗಿದೆ. ಸ್ವಲ್ಪ ನಂಗೆ ಕಷ್ಟ ಆಗ್ತದ ಅಂತ. ಸರಿ, ಇದರ ಮೇಲೆ ನಂಗಂತೂ ಬಗ್ಗಕ್ಕಾಗಲ್ಲ. ಮಧ್ಯಾಹ್ನ 1:00 ಬಾ. ಅಲ್ಲ, 1:00ಗೆ ಊಟ ಮಾಡೋದು ಬೇಡವಾ? ಆಫೀಸಿಗೆ ಬಂದ್ರೆ ಲಂಚ್ ಅವರು, ನೀವು ಊಟ ಮಾಡೋದು ಬೇಡವಾ? ಅಲ್ಲ, ನಾನು ಬರ್ತೀನಿ, ನೀವು ಇರುವುದಿಲ್ಲ, ನಾನು ಬಂದು ಏನು ಮಾಡ್ಲಿ? ಸರಿ, 2 ಗಂಟೆಗೆ ಬಂದು ಸಾಯೋ. ಒಂದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮೇಡಮ್ ನಮ್ಗೆ. ಊಟ ಮಾಡಿದ ಕೂಡಲೇ ಒಂದು 5 ನಿಮಿಷ ಮಲ್ಕೋಬೇಕು. ಮಲ್ಗಿಲ್ಲ ಅಂದ್ರೆ ಮೂಡೇ ಇರಲ್ಲ. ಸರಿ ಕಣೋ, ಇದರ ಮೇಲೆ ನಂಗಂತೂ ಬಗ್ಗಕ್ಕಾಗಲ್ಲ. 4 ಗಂಟೆಗೆ ಬಂದ್ಬಿಡು. ಓಕೆ, 4 ಗಂಟೆಗೆ ಓಕೆ ಮೇಡಮ್, ನಂಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮನೆ ನಾಯಿಗೆ ಪ್ರಾಬ್ಲಮ್. 4 ಗಂಟೆಗೆ ವಾಕಿಂಗ್ ಹೋಗ್ಲೇಬೇಕು. ಅಲ್ಲ, ನಾನು ಬರ್ತೀನಿ, ನಾಯಿಗೆ ಪ್ರಾಬ್ಲಮ್. ಎಂತ ಮಾಡುದು ಮೇಡಮ್? ಓಕೆ, ಥ್ಯಾಂಕ್ ಯು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬರ್ತೇನೆ. ನೋಡಮ್ಮ, ನಂಗೆ ರಕ್ತ ಜಾಸ್ತಿ ಬೇಕು. ಶಬ್ದ ಕಮ್ಮಿ. ಸುಮ್ಮನೆ ಕೂಗಾಡ್ಬೇಡ. ಹೆಸರು ಬಯೋಡೇಟಾದಲ್ಲಿದೆ, ನೋಡ್ಕೋ. ಓ, ಕೆಂಚ ಕೊಲೆಗಾರ. ಕೆಂಚ ಹೆಸರು ಓಕೆ, ಇದೇನು ಕೊಲೆಗಾರ? ಅದು ನಮ್ ಸರ್ನೇಮು. ನಿಮ್ ತಂದೆ ಹೆಸರು? ಮಚ್ಚ ಕೊಲೆಗಾರ್. ನಿಮ್ಗೆ ಕೊಲೆಗಾರನ ಹೆಸರು ಹೆಂಗ್ ಬಂತು? ನಾವು ದುಡ್ಡು ತಗೊಂಡು ಕತ್ತೆಗರ್ತೀವಿ, ಅದಕ್ಕೆ. ಸರಿ, ಇಲ್ಯಾಕ್ ಬಂದಿದ್ದೀರಾ? ನೋಡಮ್ಮ, ಹುಡ್ಗೀರು ಲವ್ ಮಾಡಕ್ ಒಪ್ಕೋತಾರೆ, ಮದ್ವೆ ಬಂದ್ರೆ ಕೆಲ್ಸ ಇರ್ಬೇಕು ಅಂತಾರೆ. ಅದಕ್ಕೆ ನೀನ್ ನನಗೊಂದು ಕೆಲ್ಸ ಕೊಡ್ಬೇಕು. ಸರಿ, ನಾನ್ ಪ್ರಶ್ನೆ ಕೇಳ? ಏನ? ನೀನ್ ನನಗ್ ಪ್ರಶ್ನೆ ಕೇಳ್ತೀಯ? ನಾನು ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ, ನೀನ್ ಅದಕ್ಕೆ ಸರಿಯಾಗಿರೋ ಪ್ರಶ್ನೆಗಳು ಬರ್ಕೋ. ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಆನ್ಸರ್ ಮಾಡ್ತೀರಾ? ಹಿಸ್ಟ್ರಿ. ಓ, ನಿಮ್ಗೆ ಹಿಸ್ಟ್ರಿ ಎಲ್ಲ ಬರುತ್ತಾ? ಹೇಳಿ. ಗಜನಿ ಮೊಹಮ್ಮದ್ ಹುಡುಗರ್ನ ಹಾಕೊಂಡು ಟೂಲ್ಸ್ ಐಟಮ್ಸ್ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ. ಅಲ್ಲಿದ್ದವರೆಲ್ಲ ಅವನ್ಗೆ ಲಾಂಗು ಮಚ್ಚಲ್ಲಿ ಬಿಚ್ಚಿ ಗುಡ್ದ ಹೊಡೆದು ಕುರುಪಾಕಿ ಒಳಗ್ ಬಿಟ್ಟಿದ್ರು. ಹೆಂಗೋ ಪಾರಾದ 18 ಸಲ ಮಾಡಿ 19ನೇ ಸತಿ ಗೆದ್ದವನೆ ಗಜನಿ ಮೊಹಮ್ಮದ್. ಓ, ಗಜನಿ ಮೊಹಮ್ಮದ್ ಕಿರುಪರಿಚಯ. ಈಗ ಕೆಮಿಸ್ಟ್ರಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೋಡಿಯಂ ಪರ್ಮಾಂಗನೇಟ್ ಜೊತೆ ಡಿಚ್ಚಿ ಹೊಡೆದ್ರೆ ಏನ್ ಆಚೆ ಹೋಗಿತ್ತೇಳು? ಇದಕ್ಕೆಲ್ಲ ಪ್ರಶ್ನೆ ಬರೆಯೋಕ್ಕಾಗಲ್ಲ, ಕೇಳಕ್ ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ನೀವೆಲ್ಲಿಂದ ಬಂದಿರೋದು? ನಿಮ್ಮ ಆಫೀಸ್ ರಿಸೆಪ್ಷನ್ ಇಂದ ಬಂದಿದ್ದು. ಮದ್ವೆ ಆಗಿದ್ಯಾ? ಮದುವೆ ಆಗಿಲ್ಲ, ಹೆಂಡ್ತೀರಿದ್ದಾರೆ. ಮಕ್ಕಳು? ಹೆಂಡ್ತೀರಿ ಮಕ್ಳಿದ್ದಾರೆ. ನೋಡಿ, ಇದು ಬಿಲ್ಡಿಂಗ್ ಕಟ್ಟೋ ಕಂಪನಿ ಸರ್. ಬಿಲ್ಡಿಂಗ್ ಬೀಳ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಯಾವಳ ಕೆಲಸ ಕೊಟ್ಟಿದ್ದು? ಬಿಲ್ಡಿಂಗ್ ಬೀಳ್ಬಾರ್ದು ಅಂದ್ರೆ ಇನ್ನೇನ್ ಮಾಡ್ಬೇಕಮ್ಮ? ಬಿಲ್ಡಿಂಗ್ ಕಟ್ಬಾರ್ದು. ಸರಿ, 10 ಜನ
ಜನ ಗಾರಿ ಕೆಲಸದವರು 5 ದಿನದಲ್ಲಿ 10 ಅಡಿ ಗೋಡೆ ಕಟ್ತಾರೆ. ಕಟ್ಕೊಳ್ಳಿ ಬಿಡು. ಇದೇ ಕೆಲ್ಸನ 5 ಜನ ಮಾಡಿದ್ರೆ ಎಷ್ಟ್ ದಿನ ಬೇಕು? ಅಲ್ಲ ಒಂದೇಳು, ಕಟ್ಟಿರೋ ಗೋಡೆನ ಮತ್ತೆ ಕಟ್ತೀಯಾ? ತಲ್ಕಟಾಯ್ತಾ? ನೀವ್ ಹೋಗ್ ಬನ್ನಿ, ನಾನು ಕಾಲ್ ಮಾಡ್ತೀನಿ. ಕಾಲು ಮಾಡ್ತೀಯ ತಾನೆ? ಮಾಡಿಲ್ಲ ಅಂದ್ರೆ ಗಜನಿ ಮೊಹಮ್ಮದ್ಗೆ ಹಾಕಿದ್ರಲ್ಲ ಕುರ್ಪು, ಹಂಗ್ ನಾನ್ ನಿನಗ್ ಕುರ್ಪ್ ಹಾಕ್ಬಿಡ್ತೀನಿ. ಮ್ಯೂಸಿಕ್. ಹಲೋ ಮ್ಯಾಮ್. ಮೊದ್ಲು ಉಗ್ಯ. ನನ್ ಮೇಲೆಲ್ಲ ಸೈಡ್ಗೆ ಹಾಕ. ಸಾರಿ. ಫೈನ್. ಯಾವ ಧೈರ್ಯದ್ಮೇಲೆ ನೀವು ಇಂಟರ್ವ್ಯೂಗೆ ಬರ್ತೀರಾ? ಸರಿ, ಇದು ಬಿಲ್ಡಿಂಗ್ ಕಟ್ಟೋ ಕಂಪ್ನಿ. ಸಿವಿಲ್ ಇಂಜಿನಿಯರಿಂಗ್ ಓದಿದ್ಯಾ? ಬ್ಯಾಕ್ಲಾಗ್ ಏನು? ಓದಿದ್ವಿ ಮ್ಯಾಮ್. ಆಗಿದೆ. ಕಾಂಕ್ರೀಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮರಳು ಎಷ್ಟು ಹಾಕ್ಬೇಕು, ಸಿಮೆಂಟ್ ಎಷ್ಟು ಹಾಕ್ಬೇಕು? ನಿನ್ನೆ ತಾನೇ ಓದಿದ್ದೆ. ಅದು ಇಲ್ಲೇ ಗಂಟ್ಲಲ್ಲೇ ಇದೆ ಮೇಡಮ್. ಅದು ಆದ್ರೂ ಸೂಪರ್ ಕ್ವಶನ್, ಸಕ್ಕತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನಾನು ಮೊದಲು ಕೇಳಿದ್ನಲ್ಲ, ಅದಕ್ಕೆ ಆನ್ಸರ್ ಮಾಡು. ಸಾರಿ ಮ್ಯಾಮ್. ಹಲೋ ಮಚ್ಚ, ಇಂಟರ್ವ್ಯೂಲ್ ಇದ್ದೀನೋ? ಪಾರ್ಟಿನಾ? ನಾನು ವಿತ್ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ರೂಮಿಗೆ ಬಂದ್ಬಿಡ್ತೀನಿ. ನೀನು ಎಣ್ಣೆ ತಗೊಂಡು ರೂಮಿಗೆ ಬಂದ್ಬಿಡು. ಇರೋ ಫೋನು. ಸಾರಿ ಮ್ಯಾಮ್. ನೆಕ್ಸ್ಟ್ ಕ್ವಶನ್. ಅದೇ ಕೇಳಿದ್ನಲ್ಲೋ, ಕಾಂಕ್ರೀಟ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮರಳು ಎಷ್ಟು ಹಾಕ್ಬೇಕು, ಸಿಮೆಂಟ್ ಎಷ್ಟು ಹಾಕ್ಬೇಕು? ಮ್ಯಾಮ್ ಸಾರಿ ಮ್ಯಾಮ್. ಲಾಸ್ಟ್ ಸಾರಿ. ಹಲೋ ಬೇಬಿ. ಇಂಟರ್ವ್ಯೂಲ್ ಇದ್ದೀನಿ. ನನಗೆ ಸಿಗದೆ ಇನ್ಯಾರಿಗೆ ಸಿಗುತ್ತೆ ಈ ಕೆಲಸ? ನಾನು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೆ. ನಿಮ್ಮ ತಂದೆನ ನಾಳೆನೆ ಮಾತಾಡ್ಸಕ್ ಬರ್ತಾ ಇದ್ದೀನಿ. ಮುಂದಿನ ತಿಂಗಳೇ ನಮ್ಮ ಮದುವೆ, ಮುಂದಿನ ವರ್ಷನೇ ಮಕ್ಕಳು. ಚೀಕಲ್ಲಿ ಫೋನ್ ಇಡೆ. ಸಾರಿ ಮ್ಯಾಮ್. ನೆಕ್ಸ್ಟ್ ಕ್ವಶನ್. ಹಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀನು, ಹೋಗ್ಲಿ ಬಿಡು. ವಿಧಾನಸೌಧ ಯಾವ ವರ್ಷ ಕಟ್ಟಿದ್ರು? ವಿಧಾನಸೌಧ ಗೊತ್ತು. 1990. ನೆನಪಾಗ್ತಲ್ಲ. ಬಟ್ ನಿಮ್ ಕ್ವಶನ್ ಸೂಪರ್, ಸಕ್ಕತ್ತಾಗಿದೆ. ಬಟ್ ಪ್ಲೀಸ್ ಮ್ಯಾಮ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಗೊತ್ತಾಯ್ತು, ಬರ್ತೀನಿ. ಇಂಟರ್ವ್ಯೂ ಕ್ಯಾನ್ಸಲ್. ಇನ್ಮೇಲೆ ಯಾರನ್ನೂ ಒಳಗ್ ಬಿಡಬೇಡಿ.